Hi everyone, welcome back to my class. Students, in this session, now let us talk about some of the changes that we can see during the age of adolescence. That means when a boy or a girl, ಒಬ್ಬ ಹುಡುಗ ಅಥವಾ ಒಂದು ಹುಡುಗಿ ಅವರು ಅಡೋಲಸೆಂಟ್ ಏಜ್ಗೆ ಎಂಟರ್ ಆಗ್ತಾ ಇದ್ದಾರೆ ಅಂದರೆ ಅವರ ಬಾಡಿನಲ್ಲಿ ಲಾಟ್ ಆಫ್ ಚೇಂಜಸ್ ನಾವು ನೋಡಬಹುದು. So some of the changes may be like the appearance of pimples on their face, pimples ಬರಬಹುದು, their sexual organs will develop, and our body size increase ಆಗುತ್ತೆ, right? Our height increase ಆಗುತ್ತೆ. So like this, there are lot of changes that we can see when a boy or a girl as they enter to adolescent. Adolescent ಏಜ್ಗೆ ಅವರು ರೀಚ್ ಆಗ್ತಾ ಇದ್ದಾರೆ ಅಂದರೆ ಅವರ ಬಾಡಿನಲ್ಲಿ ಈ ರೀತಿ ಕೆಲವೊಂದು ನಾವು ಬದಲಾವಣೆಗಳನ್ನು ನೋಡಬಹುದು. See, amongst these kind of changes in this session, now let us talk about the first sign, that is pimples. ಪಿಂಪಲ್ಸ್ ಯಾಕೆ ಬರುತ್ತೆ, ಈ ಅಡೋಲಸೆಂಟ್ ಏಜ್ನಲ್ಲಿ ಹೆಚ್ಚಾಗಿ ಯಾಕೆ ನಾವು ಪಿಂಪಲ್ಸನ್ನು ನೋಡ್ಬೋದು ಅಂತ ತಿಳ್ಕೊಳ್ಳೋಣ. ಸಿ ವಿ ಕ್ಯಾನ್ ಸಿ ದ ಪಿಂಪಲ್ಸ್ ಬೋತ್ ಇನ್ ದ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ನಾವು ಬಾಯ್ಸ್ನಲ್ಲೂ ಪಿಂಪಲ್ಸ್ ನೋಡ್ಬೋದು, ಗರ್ಲ್ಸ್ನಲ್ಲೂ ಪಿಂಪಲ್ಸ್ ನೋಡ್ಬೋದು. ಬಟ್ ಗರ್ಲ್ಸ್ ತುಂಬ ಬಾದರ್ ಮಾಡ್ಕೋತಾರೆ. ಗರ್ಲ್ಸ್ ಬಾದರ್ ಮೋರ್ ಕಂಪೇರ್ ಟು ದ ಬಾಯ್ಸ್ ಬಿಕಾಸ್ ದೇ ಗೆಟ್ ಮೋರ್ ಪಿಂಪಲ್ಸ್ ಓವರ್ ದೇರ್ ಫೇಸ್ ಕಂಪೇರ್ ಟು ದ ಬಾಯ್ಸ್. And these pimples are usually, they start appearing when a boy or girl enter into the teenage. ಒಬ್ಬ ಬಾಯ್ ಅಥವಾ ಗರ್ಲ್ ಅವರು ಟೀನ್ ಏಜ್ಗೆ ಎಂಟರ್ ಆಗ್ತಾ ಇದ್ದಾರೆ ಅಂದರೆ ಈ ಒಂದು ಟೀನ್ ಏಜ್ನಲ್ಲಿ ಹೆಚ್ಚಾಗಿ ನಾವು ಅವರ ಒಂದು ಫೇಸ್ನಲ್ಲಿ ವಿ ಕ್ಯಾನ್ ಸಿ ದ ಅಪಿಯರೆನ್ಸ್ ಆಫ್ ಪಿಂಪಲ್ಸ್. ಯಾಕೆ ಪಿಂಪಲ್ಸ್ ಬರ್ತಾ ಇದೆ? ವಾಟ್ ಸ್ಪೆಷಲ್ ಇಸ್ ಹ್ಯಾಪನಿಂಗ್ ಇನ್ಸೈಡ್ ಅ ಬಾಡಿ ಆಫ್ ಎ ಬಾಯ್ ಆರ್ ಅ ಗರ್ಲ್? ಏನಾಗ್ತಾ ಇದೆ ಅವ್ರ ಬಾಡಿನಲ್ಲಿ? ಸಿ ಇಟ್ ಈಸ್ ಬಿಕಾಸ್ ದ ಸೆಕ್ರೀಷನ್ ಆಫ್ ಗ್ಲ್ಯಾಂಡ್ಸ್. ಅವರ ಬಾಡಿನಲ್ಲಿ ಏನಾಗ್ತಾ ಇದೆ, ಗ್ಲ್ಯಾಂಡ್ಸ್ ಇದೆ, ಆ ಗ್ಲ್ಯಾಂಡ್ಸಲ್ಲಿ ಒಂದು ಸೆಕ್ರೀಷನ್ ಆಗ್ತಿದೆ. ಗ್ಲ್ಯಾಂಡ್ಸ್ ಆರ್ ಸೆಕ್ರೀಟಿಂಗ್ ಸಮ್ ಕೈಂಡ್ ಆಫ್ ಸಬ್ಸ್ಟೆನ್ಸಸ್. That is the reason that we can see the pimples on the face of a boy or a girl. ನಾವು ಬಾಯ್ನ ಅಥವಾ ಒಂದು ಗರ್ಲ್ ಫೇಸ್ನಲ್ಲಿ ಪಿಂಪಲ್ಸನ್ನು ನೋಡ್ಬೋದು. ಆ್ಯಂಡ್ ಇಟ್ ಈಸ್ ಆಲ್ಸೋ ದ ಸೈನ್ ಆಫ್ ಪ್ಯುಬರ್ಟಿ. ಪ್ಯುಬರ್ಟಿ ಅಂದರೆ ನಾನು ಹಿಂದಿನ ಸೆಷನಲ್ಲಿ ಹೇಳಿದ್ದೀನಿ, ಪ್ಯುಬರ್ಟಿಗೆ ಎಂಟರ್ ಆಗ್ತಾ ಇದ್ದಾಗ ಬಾಯ್ ಅಥವಾ ಗರ್ಲ್ನಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ. ಇಟ್ ಈಸ್ ಸಮ್ ವಾಟ್ ಸಿಮಿಲರ್ ಟು ಅಡೋಲಸೆನ್ಸ್. ಸೊ this is all the sign of puberty. So the reason behind the pimple is because of the adolescence. That is the one thing you have to understand. Because ಈ ಪಿಂಪಲ್ಸ್ ಅನ್ನೋದು ಹೆಚ್ಚಾಗಿ ಅಡೋಲಸೆನ್ಸ್ನಲ್ಲೇ ಕಾಣಿಸೋದು ಕಂಪೇರ್ ಟು ಅಡಲ್ಟ್ ಪೀಪಲ್ ಹೂ ಆರ್ ಅಡಲ್ಟ್. ದ ಒನ್ ಹೂ ಹ್ಯಾಸ್ ಬೀನ್ ಕ್ರಾಸ್ ದ 19 years ಆಫ್ ಏಜ್, ವಿ ಕಾಲ್ ದಮ್ ಆಸ್ ಅಡಲ್ಟ್. ಸೊ ಅಡಲ್ಟ್ ಪೀಪಲ್ಗಿಂತ ಅಡೋಲಸೆಂಟ್ ಏಜ್ನಲ್ಲಿರುವಂಥ ಒಂದು ಬಾಯ್ ಅಥವಾ ಗರ್ಲ್ನಲ್ಲಿ ಹೆಚ್ಚಾಗಿ ಪಿಂಪಲ್ನ ನಾವು ನೋಡ್ಬೋದು. ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವೈ ಡೂ ದಿಸ್ ಪಿಂಪಲ್ ಅಕರ್. ಈ ಪಿಂಪಲ್ ಯಾಕೆ ಬರುತ್ತೆ ಅಂತ ನೀವು ತಿಳ್ಕೊಳ್ಬೇಕು. ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಐ ವಾಸ್ ಟೆಲಿಂಗ್ ಯು ಅಬೌಟ್ ದ ಗ್ಲ್ಯಾಂಡ್ಸ್ ಬಗ್ಗೆ ಹೇಳ್ತಿದ್ದೆ. ಸೊ ಗ್ಲ್ಯಾಂಡ್ಸ್ ಸೆಕ್ರೀಟ್ ಸಮ್ ಸಬ್ಸ್ಟೆನ್ಸ್ ಅಂತ ಹೇಳಿದೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಗ್ಲ್ಯಾಂಡ್ಸ್, ದೆನ್ ಯು ವಿಲ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಅಬೌಟ್ ವೈ ದಿಸ್ ಪಿಂಪಲ್ಸ್ ಅಕರ್ ಆನ್ ದ ಫೇಸ್. ಸೊ ಗ್ಲ್ಯಾಂಡ್ಸ್ ಅಂದರೆ ಏನು? See, the glands are the organs that synthesize and secrete the substances either into the blood or to the apical surface. ಗ್ಲ್ಯಾಂಡ್ಸ್ ಆರ್ ದ ಆರ್ಗನ್ಸ್. ನಿಮ್ಮ ಬಾಡಿನಲ್ಲಿ ವೇರಿಯಸ್ ಆರ್ಗನ್ ಇದೆ. ಹಾರ್ಟ್ ಇರ್ಬೋದು, ಲಂಗ್ಸ್ ಇರ್ಬೋದು, ಕಿಡ್ನಿ ಇರ್ಬೋದು, ಬ್ರೈನ್ ಇರ್ಬೋದು, ರೈಟ್? ಆಲ್ ದೀಸ್ ಆರ್ ದ ಆರ್ಗನ್ಸ್. ಸಿಮಿಲರ್ಲಿ ದ ಗ್ಲ್ಯಾಂಡ್ಸ್ ಆರ್ ಆಲ್ಸೋ ದ ಆರ್ಗನ್ಸ್. ದೇ ಸಿಂಥಸೈಸ್ ಅಂದರೆ ಏನು? ಪ್ರೊಡ್ಯೂಸ್ ಮಾಡ್ತಾ ಇದೆ. ದೇ ಪ್ರೊಡ್ಯೂಸ್ ಸಮ್ ಕೈಂಡ್ ಆಫ್ ಸಬ್ಸ್ಟೆನ್ಸಸ್ ಆ್ಯಂಡ್ ದೇ ಸೆಕ್ರೀಟ್. ಏನು ಅದು ಪ್ರೊಡ್ಯೂಸ್ ಮಾಡ್ತಾ ಇದೆ, ದೇ ಆ್ಯಡ್ ದೇರ್ ಸೆಕ್ರೀಷನ್ ಇನ್ ಟು ದ ಬ್ಲಡ್ ಆರ್ ಟು ದ ಎಪಿಕಲ್ ಸರ್ಫೇಸ್. ಇಲ್ಲಿ ನಾವು ಎಪಿಕಲ್ ಸರ್ಫೇಸ್ ಅಂತ ಹೇಳಿದಾಗ, ಸೊ ಇಟ್ ಈಸ್ ಅ ಸರ್ಫೇಸ್ ಆಫ್ ಸೆಲ್ ಮೆಂಬ್ರೇನ್. ಸೆಲ್ ಬಗ್ಗೆ ನಿಮಗೆ ಗೊತ್ತಿದೆ, ಸೆಲ್ ಈಸ್ ಅ ಬೇಸಿಕ್ ಯೂನಿಟ್ ಆಫ್ ದ ಲೈಫ್, ಹೌದಲ್ವಾ? ಸೊ ಸೆಲ್ ಬಗ್ಗೆ ನಿಮಗೆ ಗೊತ್ತಿದೆ, ಸೆಲ್ ಈಸ್ ಹ್ಯಾವಿಂಗ್ ದ ಸೆಲ್ ಮೆಂಬ್ರೇನ್. ಸೊ ದಿಸ್ ಸೆಕ್ರೀಷನ್, ವಾಟ್ ಎವರ್ ಇಟ್ ಈಸ್ ಬೀನ್ ಪ್ರೊಡ್ಯೂಸ್ಡ್, ದ್ಯಾಟ್ ಸೆಕ್ರೀಷನ್ ಫ್ರಮ್ ದ ಗ್ಲ್ಯಾಂಡ್ ವಿಲ್ ಬಿ ಆ್ಯಡೆಡ್ ಟು ದ ಎಪಿಕಲ್ ಸರ್ಫೇಸ್ ಆರ್ ಟು ದ ಬ್ಲಡ್. ಬ್ಲಡ್ ಅಂದರೆ ಈಸಿಯಾಗಿ ಅರ್ಥ ಆಗುತ್ತೆ, ಬ್ಲಡ್ ಒಳಗಡೆ ಮಿಕ್ಸ್ ಆಗುತ್ತೆ, ಅಥವಾ ಇಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ದ ಎಪಿಕಲ್ ಸರ್ಫೇಸ್. So here when I say gland, they release some kind of substances, right? So that substances, they directly mix into the blood. From the blood what happen, the secretion will be transferred to the different parts of the body. Blood alli mix ಆದಂಥ ಒಂದು secretion. ಯಾವ secretion? The secretion from the glands. ಆ secretion ಏನು ಅಂತ ಹೇಳ್ತೇನೆ ನಾನು ನಿಮಗೆ. So that secretion will be mixed into the blood and it get transferred to the different parts of the body. Clear? So similarly, that secretion also will be entered into the cell membrane, that is to the apical surface.
and as it enter to the apical surface, what happen? It is carried to the different cells of the body because it is entering to the cell membrane. ನಾನು ಎಪಿಕಲ್ ಸರ್ಫೇಸ್ ಅಂತ ಹೇಳಿದಾಗ ಏನು ಹೇಳಿದೆ, ಇಟ್ ಈಸ್ ಅ ಸರ್ಫೇಸ್ ಆಫ್ ದ ಸೆಲ್ ಮೆಂಬ್ರೇನ್. ಸೊ ಸೆಲ್ ಮೆಂಬ್ರೇನ್ಗೆ ಹೋದಾಗ ಏನಾಗುತ್ತೆ, ಡಿಫ್ರೆಂಟ್ ಸೆಲ್ಸ್ಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಒನ್ ಥಿಂಗ್ ಇಟ್ ವಿಲ್ ಬಿ ಮಿಕ್ಸಿಂಗ್ ವಿತ್ ದ ಬ್ಲಡ್ and other thing it will be getting transferred to the cell membrane. How it happens, through what it happens ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. So now I was telling you some kind of substance will secrete. ಯಾವ substance ಅದು, what kind of substance are secreted by the glands? You have to know that. See, the substances like the enzymes, hormones, some other substances. See, basically you have to concentrate on enzymes and hormones. Okay, so these are the secretions which are being synthesized by the glands. Andre it is being produced by the glands. Glands in the enen produce agutte, hormones and enzymes. Okay, and these hormones and enzymes, they get mixed with the blood or with the apical surface. That means they get transferred to the blood or to the apical surface. Okay, so now let us understand the examples for some of the glands. See, some of the glands are the sweat glands, oil glands, and then mammary glands. See, all these glands secretes few things. For example, ಈಗ sweat gland ಇಂದ ಏನು secrete ಆಗುತ್ತೆ, sweat secrete ಆಗುತ್ತೆ. So how do this sweat look like? Sweat ಹೇಗಿರುತ್ತೆ, ಒಂದು ವಾಟರ್ ಡ್ರಾಪ್ಲೆಟ್ ರೀತಿ ಇರುತ್ತೆ, right? You can observe the sweat coming out of your body when you are under the sun. ನೀವು ತುಂಬ ಹೊತ್ತು ಬಿಸಿಲಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಸ್ವೆಟ್ ಬರುತ್ತೆ. How does the sweat look like? They look like the water droplets, correct? So even you can also observe the oil on the face of an adolescent boy or a girl. Okay, because the oil glands are secreting the oil that is just appearing on the forehead region or in the nose region. Clear? So these are some of the examples for the glands. And when I talk about the mammary glands, see, mammary glands are the glands where it is been very useful for the newborn baby. ಒಂದು ಹೊಸದಾಗಿ ಹುಟ್ಟಿದ ಮಗುಗೆ, so what it need the milk from the mother, right? So that milk will be secreted out of the mammary gland. Mammary glands will secrete the milk. Clear? So these are some of the examples for the glands. So now let's understand what type of glands. You understood about what is gland. Gland is what? It is an organ. Okay, what it is secreting? It is secreting the hormones and enzymes. So now you have to understand the types of glands. Yavdella types ಇದೆ glands ಅಲ್ಲಿ ಅಂತ. See, glands are of two types. The first one is the exocrine gland and the second one is the endocrine gland. So now first let us understand about the exocrine glands. So what is mean by exocrine gland? ಏನು ಹಾಗಂದ್ರೆ, see, they are the glands which secrete their products into the apical surface. Apical surface ಅಂದ್ರೆ ಏನು, ಆಗಲೇ ನಾನು ನಿಮ್ಗೆ ಹೇಳಿದ್ದೆ, the surface of the cell membrane, right? Surface of the cell membrane, we call it as apical surface. See, exocrine glands are the duct glands. Andre the glands which have ducts. Ducts andre enu? See, ಈ exocrine glands ge, the glands are having the pipe like structures. For example, sweat gland ಅಂತ ಹೇಳ್ತಾ ಇದೆ. Sweat ನಿಮ್ಮ ಬಾಡಿಯಿಂದ ಹೊರಗೆ ನೀವು ನೋಡಬಹುದು, right? So that is appearing on the surface of your skin. ನಿಮ್ಮ ಸ್ಕಿನ್ ಮೇಲೆ ಸ್ವೆಟ್ ಬರೋದಕ್ಕೆ ಒಂದು ಪೈಪ್ ರೀತಿ ಇರುತ್ತೆ. ಸೊ ದಟ್ ಪೈಪ್ is called as a duct. It is called as duct. Duct is a pipe like structure. Through that duct, what happens? The sweat is coming out of your body. So basically the exocrine glands are the glands with ducts. We call it as duct glands. See, some of the examples for the exocrine glands are the sweat glands, oil glands and salivary glands. You all have understood about the sweat gland and oil glands. See, when I talk about the salivary gland, ನಿಮ್ಮ salivary glands ಎಲ್ಲಿರುತ್ತೆ, ನಿಮ್ಮ ಮೌತ್ ಅಲ್ಲಿರುತ್ತೆ. So whenever you keep quiet or whenever you talk, what happen, you can feel a kind of juice is being secreted in your mouth. ನಿಮ್ಮ ಬಾಯಲ್ಲಿ ಒಂದು watery substances secrete ಆಗ್ತಿರುತ್ತೆ, right? That is what called as saliva. And this saliva is being secreted because of the gland which is present in your mouth. ಯಾವ ಗ್ಲ್ಯಾಂಡ್ ಇದೆ ನಿಮ್ಮ ಬಾಯಲ್ಲಿ? ನಿಮ್ಮ ಬಾಯಲ್ಲಿ salivary gland ಇದೆ. Clear? So now let's understand about the second type of gland, that is the endocrine gland. See, when I say endocrine gland, they are the glands without ducts. They are the glands without ducts. ಇದಕ್ಕೆ ducts ಇರೋದಿಲ್ಲ. Because they secrete their products directly into the blood. ನಾವು exocrine ಅಲ್ಲಿ ಏನು ನೋಡಿದ್ವಿ?
the secretion will be, it is passing to the apical surface. But ಇಲ್ಲಿ endocrine ಅಲ್ಲಿ ಏನಾಗ್ತಿದೆ, the secretions are directly added to the blood. Okay, where the secretions are being released, the secretion is from the gland ಅಲ್ಲಿ ರಿಲೀಸ್ ಅಂತ ಒಂದು secretion ಏನಾಗುತ್ತೆ, ಡೈರೆಕ್ಟ್ ಆಗಿ ಬ್ಲಡ್ ಅಲ್ಲಿ ಮಿಕ್ಸ್ ಆಗುತ್ತೆ. ಸೊ ಫಾರ್ ದಿಸ್ there is no need of duct. ಇಲ್ಲಿ duct necessity ಇರೋದಿಲ್ಲ. Hence it is called as the ductless gland. Endocrine glands are the ductless glands because they add their secretions directly into the blood. So blood ಅಲ್ಲಿ ಮಿಕ್ಸ್ ಆದಂಥ ಆ secretion ಏನಾಗುತ್ತೆ, it has been transferred to the different parts of the body. Clear? So there is no necessity of tube-like structure here. There is no necessity of duct. Clear? See, some of the examples for the endocrine glands are thyroid gland, pituitary gland, hypothalamus, pineal. There is also a specialized gland which is present in the sexual part of the male and female. So as you go ahead in this lesson, you will understand about that. Adar ಬಗ್ಗೆ ನೀವು ತಿಳ್ಕೊತೀರಾ ಯಾವ್ದು ಅಂತ. See, I will give you some of the I will just explain you what exactly happens in the endocrine gland. I told you about the thyroid gland. Thyroid gland ಬಗ್ಗೆ ನಾನು ಈಗ ತಾನೇ ನಿಮಗೆ ಹೇಳಿದೆ. See, the thyroid gland is present in the neck region. ನೆಕ್ ರೀಜನ್ ಅಲ್ಲಿ ಏನಿದೆ, ಥೈರಾಯ್ಡ್ ಗ್ಲ್ಯಾಂಡ್ ಇದೆ. ಈ ಗ್ಲ್ಯಾಂಡ್ ಏನು ಮಾಡುತ್ತೆ, ಹಾರ್ಮೋನ್ಸ್ ಅನ್ನ ಸೆಕ್ರೀಟ್ ಮಾಡುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್ ಇಸ್ ಅ ಗ್ಲ್ಯಾಂಡ್ ವಿಚ್ ಸೆಕ್ರೀಟ್ ದ ಹಾರ್ಮೋನ್. Which kind of hormone it secretes? It secretes the thyroxine hormone. Okay, this hormone will directly mix into the blood and then it get transferred to the different parts of the body. ಅರ್ಥ ಆಗ್ತಿದೆಯಲ್ಲ? ಸೊ ಬ್ಲಡ್ ಅಲ್ಲಿ ಮಿಕ್ಸ್ ಆದಂಥ ಥೈರಾಕ್ಸಿನ್ ಏನಾಗ್ತಿದೆ ಈಗ, ಇಟ್ ಇಸ್ ಬೀನ್ ಟ್ರಾನ್ಸ್ಫರ್ಡ್ ಟು ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ಕ್ಲಿಯರ್? ಸೊ ಐ ಹೋಪ್ ಯು ಆಲ್ ಗಾಟ್ ಅನ್ ಐಡಿಯಾ ವಾಟ್ ಈಸ್ ಎಂಡೋಕ್ರೈನ್ ಗ್ಲ್ಯಾಂಡ್. And the primary function, the basic function of the endocrine gland is to secrete the hormones. It will secrete the hormones. So when I say hormones, hormones andre eno? See, hormones are the chemical messengers. They are the chemical substances which brings lot of changes in our body. See, the entire chemical coordination in our body, ನಮ್ಮ ಬಾಡಿನಲ್ಲಿ ಆಗುವಂಥ ಪ್ರತಿಯೊಂದು chemical changes, it is happening because of the presence of the hormones. ನಮ್ಮ ಬಾಡಿನಲ್ಲಿ ಏನು ರಿಲೀಸ್ ಆಗ್ತಾ ಇದೆ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಲ್ಲಿ ಹಾರ್ಮೋನ್ಸ್ ರಿಲೀಸ್ ಆಗ್ತಿದೆ. ಹಾರ್ಮೋನ್ಸ್ ಅಂದ್ರೆ ಏನು? ದೇ ಆರ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್. ಹಾರ್ಮೋನ್ಸ್ ಆರ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್. They release they just enter into the blood and they perform lot of chemical activities in our body. Clear? So now you have understood about the glands. Under glands you have learnt about endocrine gland as well as the exocrine gland. You also understood what are hormones. So ಇದೆಲ್ಲ ನೀವು ಯಾಕೆ ತಿಳ್ಕೊಳ್ಬೇಕು ಅಂತಂದ್ರೆ, why the pimples start to appear on your face. To know this, the reason behind the pimples is the glands. What are the glands doing? The glands are secreting some kind of hormones. The glands are secreting some kind of substances. So through that what happened, the pimples are appearing on the face. Now let's understand what causes pimple during adolescence. We can find the pimples on a face of a boy or a girl due to the accumulation of oil. Where is this oil present? It is present in the oil glands. See, the oil glands produces the oil and the sweat glands produces the sweat. They both combine to form a pimple or what we call it as acne. Here basically oil glands are responsible for the acne. You should know that there are a tiny pores which are present on your skin. The pores in the sense a small holes, a very tiny holes are present on your face. What happens during adolescence is the activity of the glands, which are the glands, the oil glands and the sweat glands increases. As a result of this, what happens? The oil glands releases the excess of oil and the sweat combined with the oil glands. Both the sweat glands and the oil glands are connected to the pores of the skin. The pores may be present on your face, the pores may be present on any region of your body. They are connected to the pores of the skin. So what happened? The sweat glands releases the sweat, the oil glands releases the oil. They both combine with the dead skin cells of the body. That means there are dead skin cells which are present on the surface of the skin. So they combine with the dead skin cells and they form the pimples. ಏನಾಗ್ತಿದೆ? ಆಯಿಲ್ ಗ್ಲ್ಯಾಂಡ್ಸ್ ಇಂದ ಆಯಿಲ್ ಸೆಕ್ರೀಟ್ ಆಗ್ತಿದೆ.
ಸ್ವೆಟ್ ಗ್ಲ್ಯಾಂಡ್ಸ್ ಇಂದ ಸ್ವೆಟ್ ರಿಲೀಸ್ ಆಗ್ತಾ ಇದೆ. ಅಲಾಂಗ್ ವಿತ್ ದಿಸ್ ವಾಟ್ ಹ್ಯಾಪನ್, ನಿಮ್ಮ ಬಾಡಿ ಮೇಲೆ ಡೆಡ್ ಸ್ಕಿನ್ ಸೆಲ್ಸ್ ಇದೆ. ಸೊ ದೇ connect to the dead skin cells and they form the pimples. And these pimples are commonly seen in the adolescent people compared to the adult people. Clear? So in the next session, let us understand about few more changes that takes place or that we can see when a boy or girl enter into the adolescent age. That's all for this session. I'm signing off. Thank you.